ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಇಂಡಿಯಾ ಫಾರ್ ಎಸ್. ನಾನು ಶಿವಲಿಂಗಯ್ಯ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದು ಆಯುಷ್ಮಾನ್ ಆರೋಗ್ಯ ಮಂದಿರ ಅನ್ನುವಂತಹ ಟಾಪಿಕ್. ಈಚೆಗೆ ಬಿಜೆಪಿ ಟು ರೀನೇಮ್ ಮೊಹಲ್ಲಾ ಕ್ಲಿನಿಕ್ ಆಸ್ ಆಯುಷ್ಮಾನ್ ಆರೋಗ್ಯ ಮಂದಿರ್ ಅಂತ ರೀತಿನಲ್ಲಿ ಯೂಶಲಿ ಇದು ಮಾಡಿರುವಂತದ್ದಾಗಿರ್ಬೋದು. ಅಂದ್ರೆ ಏನು ಡೆಲ್ಲಿನಲ್ಲಿ ಬಿಜೆಪಿ ಸರ್ಕಾರ ಬಂದ್ಮೇಲೆ ಅಲ್ಲಿದ್ದಂತಹ ಮೊಹಲ್ಲಾ ಕ್ಲಿನಿಕ್ಗಳು ಏನಿದೆ, ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಇರುವಂತಹ ನಮ್ಮ ಕ್ಲಿನಿಕ್ಸ್ ಏನಿದಾವೆ ಅದ್ರ ವರ್ಷನ್ ಆಫ್ ಯೂಶಲಿ ಡೆಲ್ಲಿನಲ್ಲಿ ನಮಗೆ ಮೊಹಲ್ಲಾ ಕ್ಲಿನಿಕ್ಸ್ ಅಂತ ಕರಿತೀವಿ. ಸೊ ಆ ಮೊಹಲ್ಲಾ ಕ್ಲಿನಿಕ್ಗಳನ್ನ ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತ ಯೂಶಲಿ ರೀನೇಮ್ ಮಾಡ್ತೀವಿ ಅಂತ ಹೇಳಲಾಗಿದೆ. ಸೊ ಅದ್ರ ಜೊತೆಗೆ ಆಯುಷ್ಮಾನ್ ಭಾರತ್ ಹೆಲ್ತ್ ಮತ್ತು ವೆಲ್ನೆಸ್ ಸೆಂಟರ್ಸ್ ಏನಿದೆ ಅದನ್ನ ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತ ಇದೆ. ಸೊ ಆ ದೃಷ್ಟಿಯಿಂದಾಗಿ ಏನಿದು ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತ ನೋಡ್ತಾ ಬಂದಾಗ ಆಯುಷ್ಮಾನ್ ಆರೋಗ್ಯ ಮಂದಿರ ಅನ್ನುವಂಥದ್ದು ಆಯುಷ್ಮಾನ್ ಭಾರತ್ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರ ಅಂತ ಏನ್ ಕರಿತಾ ಇರ್ತೀವಿ, ಸೊ ಇದನ್ನ ರೀನೇಮ್ ಮಾಡಿ ಅದನ್ನ ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತ ಅದನ್ನ ಕರೀಲಾಗುತ್ತೆ. ಸೊ ಈ ಉಪಕ್ರಮ ಏನಿದೆ ಅಥವಾ ಈ ಒಂದು ಇನಿಷಿಯೇಟಿವ್ಸ್ ಏನಿದೆ ಆರೋಗ್ಯ ಪರಮಂ ಧನಂ ಅಂತ ಕರೆಯುವಂಥದ್ದು. ಅಂದ್ರೆ ಆರೋಗ್ಯವೇ ಎಲ್ಲದಕ್ಕೂ ಮುಖ್ಯವಾದಂತಹ ಶ್ರೇಷ್ಠ ಸಂಪತ್ತು ಅನ್ನುವಂಥದ್ದು ನಮ್ಗೆಲ್ಲ ಗೊತ್ತಿರೋ ಹಾಗೆ ಹೇಳ್ತಾ ಬಂದಿರ್ತೀವಿ. ಅಂದ್ರೆ ಲೈಕ್ ಎಷ್ಟೇ ದುಡ್ಡಿದ್ರು ಪರವಾಗಿಲ್ಲ, ಅಥವಾ ಲೈಕ್ ಎಷ್ಟೇ ದುಡ್ಡಿದ್ರು ಆರೋಗ್ಯ ಇಲ್ಲ ಅಂದ್ರೆ ಏನ್ ಅದಕ್ಕೆ ಬಂತು ಪ್ರಯೋಜನ ಅಂತ ನಾವೆಲ್ಲ ಮಾತಾಡ್ತಿರ್ತೀವಿ. ಅದರ ಅರ್ಥ ಅದೇ ರೀತಿನಲ್ಲಿ ಇದೊಂದು ಸಂಸ್ಕೃತ ಶ್ಲೋಕ ಇರುತ್ತೆ, ಆರೋಗ್ಯಂ ಪರಮಂ ಧನಂ ಅನ್ನುವಂಥದ್ದು. ಅಂದ್ರೆ ಆರೋಗ್ಯವೇ ಶ್ರೇಷ್ಠವಾದಂತಹ ಸಂಪತ್ತು ಅನ್ನುವಂಥದ್ದು. ಸೊ ಭಾರತದಾದ್ಯಂತ ಇರುವಂತಹ ನಾಗರಿಕರಿಗೆ ಸಮಗ್ರವಾದಂತಹ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಆರೈಕೆಯನ್ನು ಒದಗಿಸುವಂತಹ ಗುರಿಗಳನ್ನ ಹೊಂದಿರ್ತವೆ. ಸೊ ಆರೋಗ್ಯ ಸೇವೆಯಲ್ಲಿ ಮೂರು ತರ ಇರುತ್ತೆ. ಒಂದು ಪ್ರಾಥಮಿಕ, ದ್ವಿತೀಯ ಮತ್ತು ತೃತೀಯ ಆರೋಗ್ಯ ಸೇವೆಗಳು ಅಂತ ಕರಿತೀವಿ. ಅಂದ್ರೆ ಪ್ರಾಥಮಿಕವಾಗಿ ಈ ಸಣ್ಣ ಪುಟ್ಟಂತಹ ಆರೋಗ್ಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತಹ ಕೇರನ್ನು ಮಾಡುವ, ಸೇವೆಯನ್ನು ಮಾಡುವ. ಇನ್ನು ಉದ್ದೇಶಗಳು ಏನೇನು ಅಂತ ನೋಡ್ತಾ ಬಂದಾಗ ಲೈಕ್ ಆಯ್ದಂತಹ ಆರೋಗ್ಯ ಸೇವೆಗಳಿಂದ ಸಮಗ್ರ ಆರೋಗ್ಯ ಸೇವೆಗಳಿಗೆ ವರ್ಗಾವಣೆ ಆಗುವ ಮೂಲಕ ಪ್ರಾಥಮಿಕ ಆರೋಗ್ಯ ರಕ್ಷಣೆಯನ್ನ ಬಲಪಡಿಸುವಂಥದ್ದು ಇದರ ಒಂದು ಉದ್ದೇಶವಾಗಿರುತ್ತೆ. ಸೊ ಸಮಗ್ರ ಆರೋಗ್ಯ ಸೇವೆಗಳಾಗಿರುತ್ತವೆ. ಅದ್ರ ಜೊತೆಗೆ ಅಸ್ತಿತ್ವದಲ್ಲಿರುವಂತಹ ಏನೊಂದು ಉಪ ಆರೋಗ್ಯ ಕೇಂದ್ರಗಳಿದೋ ಆ ಉಪ ಆರೋಗ್ಯಗಳನ್ನ ಆ ಪ್ರಾಥಮಿಕ ಆರೋಗ್ಯ ಬಲವಾಗಿ ಅಥವಾ ಆರೋಗ್ಯ ಕೇಂದ್ರಗಳಾಗಿ ಪರಿವರ್ತಿಸುವ ಮೂಲಕ 1,50,000 ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರಗಳನ್ನ ಸ್ಥಾಪನೆ ಮಾಡುವಂಥದ್ದು ಈ ಒಂದು ಉದ್ದೇಶವಾಗಿರುತ್ತೆ. 1,50,000 ಒಂದು ಆರೋಗ್ಯ ಮಂದಿರವನ್ನು ಸ್ಥಾಪನೆ ಮಾಡೋದಾಗಿರುತ್ತೆ. ಅದ್ರ ಜೊತೆಗೆ ವಿಶೇಷವಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆಗೆ ಪ್ರವೇಶವನ್ನ, ಸಮಾನತೆಯನ್ನ ಮತ್ತು ಕೈಗೆಟುಕುವ ಬೆಲೆ ರೀತಿಯಲ್ಲಿ ಆರೋಗ್ಯ ಸೇವೆಗಳನ್ನು ಒದಗಿಸುವಂಥದ್ದು ಈ ಒಂದು ಮಂದಿರಗಳ ಒಂದು ಉದ್ದೇಶವಾಗಿರುತ್ತೆ. ಅಂಡ್ ಪ್ರಮುಖ ಕಾಂಪೋನೆಂಟ್ಸ್ ಗಳು ಏನು ಅಂತ ನೋಡ್ತಾ ಬಂದಾಗ ಮೊದಲಿಗೆ ಇರುವಂತದ್ದು ಮೂರುಗಳು ಮುಖ್ಯವಾಗಿ ನೋಡುವಂಥದ್ದು. ಅದ್ರಲ್ಲಿ ಮೊದಲ ಒಂದು ಇದು ನೋಡುವಂಥದ್ದು ಸಮಗ್ರ ಪ್ರಾಥಮಿಕ ಆರೋಗ್ಯ ಸೇವೆ ಅಂತ ಕರಿತೀವಿ. ಅಂದ್ರೆ ರೋಗ ತಡೆಗಟ್ಟುವಿಕೆ ಆಗಿರ್ಬೋದು, ಉತ್ತೇಜಕಗಳಾಗಿರ್ಬೋದು, ಅಥವಾ ಗುಣಪಡಿಸುವಂತಹ ಅಥವಾ ಪುನರ್ವಸತಿ ಅಥವಾ ಉಪಶಮನಕ ಆರೋಗ್ಯ ಕೇಂದ್ರಗಳೇನಿರ್ತವೆ ಅವನ್ನ ಇದರಲ್ಲಿ ಒದಗಿಸುವಂತದ್ದಾಗಿರ್ತೀವಿ. ಅಂದ್ರೆ ತಾಯಂದಿರು ಮತ್ತು ಮಕ್ಕಳ ಆರೋಗ್ಯ ಸಂವಹನಕ್ಕೆ ಸಂಬಂಧಪಟ್ಟಂತಹ ಏನು ಒಂದು ತುರ್ತು ಆರೋಗ್ಯ ಸೇವೆಗಳನ್ನು ಒದಗಿಸುವಂತದ್ದಾಗಿರುತ್ತೆ. ಅದ್ರ ಜೊತೆಗೆ ಎರಡನೇ ಕಾಂಪೋನೆಂಟ್ಸ್ ಬಂದು ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರಗಳು ಅಂತ ಕರಿತೀವಿ. ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ಅನ್ನುವಂಥದ್ದು ಭಾರತದಾದ್ಯಂತ 1,50,000 ಕೇಂದ್ರಗಳನ್ನ ಸ್ಥಾಪನೆ ಮಾಡಲಾಗ್ತಾ ಇರುತ್ತೆ. ಇದ್ರ ಜೊತೆಗೆ ಉಚಿತ ಅಗತ್ಯ ಔಷಧಗಳನ್ನ, ರೋಗ ನಿರ್ಣಯಗಳನ್ನ ಒದಗಿಸುವಂಥದ್ದು ಇದರ ಒಂದು ಉದ್ದೇಶವಾಗಿರುತ್ತೆ. ಸೊ ಇದ್ರ ಜೊತೆಗೆ ನೆಕ್ಸ್ಟ್ ಥರ್ಡ್ ಕಾಂಪೋನೆಂಟ್ಸ್ ಬಂದು PMJFY ಅಂತ ಕರಿತೀವಿ. ಇದರೊಂದಿಗೆ ಏಕೀಕರಣವನ್ನ ಜನಧನ್ ಯೂಶಲಿ ಲೈಕ್ PMJ ಅಂತ ನಾವೇನ್ ಕರಿತೀವಿ ಇದ್ರ ಜೊತೆಗೆ ಏಕೀಕರಿಸುವಂಥದ್ದು ಇದರ ಒಂದು ಉದ್ದೇಶವಾಗಿರುತ್ತೆ. ಸೊ ಇದು ಕಾಂಪೋನೆಂಟ್ಸ್ಗಳು. ಅಂಡ್ ಇದಕ್ಕೂ ಕಂಡಂತಹ ಸಾಧನೆಗಳು ಏನೇನಿದೆ ಆಯುಷ್ಮಾನ್ ಭಾರತ್ ಅಂತ ನೋಡ್ತಾ ಬಂದಾಗ ಕಾರ್ಯಾಚರಣಾ ಕೇಂದ್ರಗಳು ಅಂತ ಕರಿತೀವಿ. ಒಟ್ಟಾರೆಯಾಗಿ 1,76,990 ಒಂದು ಲೈಕ್ ಏನು ಕೇಂದ್ರಗಳನ್ನ ಸ್ಥಾಪನೆ ಮಾಡಲಾಗಿದೆ. ಅಂದ್ರೆ 1,50,000 ನಮಗೆ ಗುರಿ ಇದ್ದಿತ್ತು, 1,50,000 ಮೀರಿ 1,76,690 ಕೇಂದ್ರಗಳನ್ನ ಇದರಲ್ಲಿ ಇದು ಮಾಡಲಾಗಿದೆ. ಇದರಲ್ಲಿ ಒಟ್ಟಾರೆಯಾಗಿ 1,28,000 ಚಿಲ್ಲರೆಯಷ್ಟು ಉಪ ಆರೋಗ್ಯ ಕೇಂದ್ರಗಳಿವೆ ಅವಿದೆ. ಅದನ್ನ ಜೊತೆಗೆ 24,000 ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿವೆ, 5,000ಕ್ಕಿಂತ ಹೆಚ್ಚು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿವೆ. ಅದ್ರ ಜೊತೆಗೆ 12,000ಕ್ಕೂ ಹೆಚ್ಚು ಆಯುಷ್ ಕೇಂದ್ರಗಳು, ಸೊ 6,000ಕ್ಕೂ ಹೆಚ್ಚು ನಗರ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರಗಳಿವೆ. ಇವೆಲ್ಲವನ್ನು ಕಂಬೈನ್ ಮಾಡಿ ಯೂಶಲಿ ಆಯುಷ್ಮಾನ್ ಆರೋಗ್ಯ ಮಂದಿರಗಳನ್ನ ಇದು ಮಾಡುವಂಥದ್ದು. ಅಂಡ್ ಸೇವಾ ವಿತರಣೆ ಅಂತ ಕರಿತೀವಿ. ಗ್ರಾಮೀಣ ಪ್ರದೇಶಗಳಲ್ಲಿ ಮುಖ್ಯವಾಗಿ ನಾವು ಆರೋಗ್ಯ ಸೇವೆಗೆ ಒಂದು ಸುಧಾರಿತವಾದ ಒಂದು ಎಲ್ಲರೂ ಕೂಡ ಒಂದು ಅಸೆಸಿಬಿಲಿಟಿ ಅಂತ ಕರಿತೀವಿ ಅದಾಗಿರ್ಬೋದು. ಅಂಡ್ ಕಡಿಮೆ ವೆಚ್ಚವನ್ನ, ಅಂದ್ರೆ ಯೂಶಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ತಿರುಗಬೇಕಾದಂತಹ ಹೆಚ್ಚು ವೆಚ್ಚಕ್ಕಿಂತ ಕಡಿಮೆ
ಒದಗಿಸುವಂಥದ್ದು. ಇನ್ ಇಂಪಾರ್ಟೆನ್ಸ್ ಅನ್ನು ಬಂದಾಗ, ಈ ರೀತಿಯಾದಂತಹ ಆರೋಗ್ಯ ಕೇಂದ್ರಗಳ ಮೂಲಕ ಏನೊಂದು ಇಂಪಾರ್ಟೆನ್ಸ್ ಅನ್ನು ನೋಡ್ತಾ ಬಂದಾಗ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಒಂದಷ್ಟು ಮಹತ್ವಗಳನ್ನ ನೋಡ್ತಾ ಬರ್ತೀವಿ. ಸಾಮಾಜಿಕವಾಗಿ ಎಲ್ಲರಿಗೂ ಗುಣಮಟ್ಟದ ಒಂದು ಆರೈಕೆಗಳಾಗಿರ್ಬೋದು ಅಥವಾ ಆರೋಗ್ಯ ಮೂಲಸೌಕರ್ಯಗಳಾಗಿರ್ಬೋದು, ಉಚಿತವಾದಂತಹ ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನು ನೀಡೋದಾಗಿರ್ಬೋದು, ಆರೋಗ್ಯ ಜಾಗೃತಿ ಮತ್ತು ತಡೆಗಟ್ಟಬಹುದಾದಂತಹ ಆರೋಗ್ಯ ಕ್ರಮಗಳು ಏನೇನಿರ್ತಾವೆ ಅವೆಲ್ಲವನ್ನು ಕೂಡ ಈ ಒಂದು ಅಂಡರ್ ಅಲ್ಲಿ ನಾವು ಸಾಮಾಜಿಕವಾಗಿ ಮಹತ್ವವನ್ನು ನೋಡ್ತಾ ಬರೋದು. ಇನ್ನು ಆರ್ಥಿಕವಾಗಿ ಬಂದಾಗ ಅತಿಯಾದಂತಹ ವೈದ್ಯಕೀಯ ವೆಚ್ಚಗಳಿಂದಾಗಿ ಅನೇಕ ಕುಟುಂಬಗಳು ಬಡತನಕ್ಕೆ ದೂಕ್ತಲ್ಪಡ್ತವೆ. ಸೊ ಅದರಿಂದಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ ಹೆಚ್ಚು ತೆರಬೇಕಾಗಿದ್ದಂತಹ ಬೆಲೆಗಳನ್ನೆಲ್ಲ ಕಮ್ಮಿ ಮಾಡಿ ಒಂದು ಸಾರ್ವಜನಿಕ ಆಸ್ಪತ್ರೆಗಳಲ್ಲೇ, ಸರ್ಕಾರಿ ಆಸ್ಪತ್ರೆಗಳಲ್ಲೇ ಸಮಗ್ರವಾದಂತಹ ಒಂದು ಆರೋಗ್ಯ ಸೇವೆಯನ್ನು ಒದಗಿಸುವಂತಹ ಅಥವಾ ಕೈಗೆಟುಕುವ ಬೆಲೆನಲ್ಲಿ ಅವರಿಗೆ ಆರೋಗ್ಯ ಸೇವೆಗಳನ್ನ, ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನು ಒದಗಿಸುವಂತಹ ಕೆಲಸವನ್ನ ಮಾಡ್ತಾ ಬಂದಿದೆ. ಸೊ ಆ ಮೂಲಕ ಅವರಿಗೆ ಆರ್ಥಿಕವಾಗಿ ಒಂದು ಹೆಚ್ಚು ಹೊರೆಯಾಗೋದನ್ನ ಕಮ್ಮಿ ಮಾಡ್ತಾ ಇರುವಂತಹ ಒಂದು ಮಹತ್ವವನ್ನು ಕೂಡ ನಾವು ನೋಡ್ತಾ ಬರ್ತೀವಿ. ಇನ್ನು ಅದ್ರ ಜೊತೆಗೆ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಂತ, ಅದು ಸಾರ್ವಜನಿಕ ಅಥವಾ ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿ ಅಂತ ಏನ್ ಕರಿತೀವಿ, ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಆದಂತಹ ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ ಅಂತ ಕರೆಕೊಳ್ಳುವಂಥದ್ದು, SDG ಅಂತ ನಾವೇನ್ ಕರಿತೀವಿ, ಅದರಲ್ಲಿ ಅಂಡರ್ 3 ನಲ್ಲಿ ಉತ್ತಮ ಆರೋಗ್ಯವನ್ನ ಒದಗಿಸುವಂಥದ್ದೆಲ್ಲ ಇದಕ್ಕೆ ನಮಗೆ ಸಂಬಂಧಪಟ್ಟ ಹಾಗೆ ತುಂಬಾನೇ ಮಹತ್ವದ್ದಾಗಿರುತ್ತೆ. ಇದು ನಾವು ಇನ್ನು ಸವಾಲುಗಳು ಮುಖ್ಯವಾಗಿ ಬಂದಾಗ ನಮಗೆ ತಜ್ಞರ ಕೊರತೆಗಳಾಗಿರ್ಬೋದು ಅಥವಾ ಮೂಲಸೌಕರ್ಯಗಳ ಅಂತರಗಳು ಮತ್ತು ಜನಸಂಖ್ಯೆಯಲ್ಲಿ ಅಥವಾ ನಾಗರಿಕರಲ್ಲಿ ಜ್ಞಾನದ ಒಂದು ಕೊರತೆ ಅಥವಾ ಅರಿವಿನ ಕೊರತೆಗಳೇನಾಗಿರುತ್ತೆ, ಇವೆಲ್ಲವೂ ಕೂಡ ನಮಗೆ ಸವಾಲು ಬರುವಂಥದ್ದು. ಅಂಡ್ ಪರಿಹಾರ ಕ್ರಮಗಳಿಗೆ ಬಂದಾಗ ಉತ್ತಮ ಆದಂತಹ ಒಂದು ಮೇಲ್ವಿಚಾರಣೆ ಮತ್ತು ಸೇವಾ ವಿತರಣೆಗೋಸ್ಕರ ಡಿಜಿಟಲ್ ಆರೋಗ್ಯ ಮೂಲಸೌಕರ್ಯಗಳನ್ನ ಬಲಪಡಿಸಿಕೊಳ್ಳೋದಾಗಿರ್ಬೋದು, ಹಣಕಾಸು ಮತ್ತು ಖಾಸಗಿ ಸಹಭಾಗಿತ್ವದ ಮೂಲಕ ಸೇವಾ ಗುಣಮಟ್ಟವನ್ನು ಸುಧಾರಿಸೋದಾಗಿರ್ಬೋದು, ಅಂಡ್ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಈ ಒಂದು ಉಪಕ್ರಮಗಳನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಎಲ್ಲರಿಗೂ ಕೂಡ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಬರೋದ್ರ ಮೂಲಕ ಆರೋಗ್ಯಗಳನ್ನ, ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳನ್ನ ಅಥವಾ ಮಂದಿರಗಳನ್ನ ಹೆಚ್ಚು ಸುಸ್ಥಿರವಾದಂತಹ ಆರೋಗ್ಯ ಸೇವೆಗೆ ಒಂದು ಮುಡಿಪಾಗಿ ಮುಡಿಪಿಡುವಂತಹ ಕೆಲಸವನ್ನ ಸರ್ಕಾರಗಳು ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಏನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.